ಕುಮಾರನೆಲ್ಲಿ? ವಿದುರ, ಹೋಗಿ ಕುಮಾರನ ಕರೆದುಕೊಂಡು ಬಾ. ಯಾರು ನನ್ನನ್ನು ಕರೆಯಿಸಿದವರು? ಕುಮಾರ, ಮಾತೆಯ ಮಾತನಿಯಾಲಿಸುವೀರ. ಕುಮಾರ, ನನ್ನ ಮಾತನ್ನು ಕೇಳು ಕಂದ. ಮಾತೆಯ ಮಾತನಿಯಾಲಿಸುವೀರ, ಧುರಧೀರನೇ ನೀ ಧೈರ್ಯದಿ ಬಾಳೆ. ಈ ನಿನ್ನ ತಾಯಿಯೊಂದಿಗೆ ಮಾತನಾಡುವ ಇಷ್ಟವಿಲ್ಲವೇ ನಿನಗೆ? ಅಗಣ್ಯ ವ್ರತೋಪವಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ಆ ಭಗವಂತನಲ್ಲಿ ನಿನ್ನ ಕಲ್ಯಾಣವೇ ನನ್ನ ಏಕಮಾತ್ರ ಭಿಕ್ಷೆ ಕಂದ. ಬಾಲ್ಯದಲ್ಲಿ ನಿನ್ನ ಕಣ್ಣುಗಳಿಂದ ಹನಿ ನೀರು ಬಂದರೂ ನನ್ನ ಎದೆ ರಕ್ತವೇ ಬಸಿದಂತೆ ಭಾಸವಾಗುತ್ತಿತ್ತು. ಕುಮಾರ್, ಇಡೀ ಈ ಚತುರ್ದಶ ಬಾನಂಗಳದಲ್ಲಿ ನೀನು ಎಲ್ಲಿ ಹುಡುಕಿದರೂ ತಾಯಿಯಂತಹ ಹಿತೈಷಿಯು, ಬಂಧುವು, ಸ್ನೇಹಿತೆಯೂ ಮತ್ತಾರೂ ನಿನಗೆ ದೊರಕುವುದಿಲ್ಲ. ಅದಕ್ಕಾಗಿ ಹೇಳುತ್ತಿರುವೆ, ಈ ಯುದ್ಧದ ಸಮಾಚಾರವನ್ನು ಬಿಟ್ಟು ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಂದಿಗೆ ಸಂಧಿಗೆ ಸಮ್ಮತಿಸಬಾರದೆ ಕಂದ. ಬಿಡು ಮಾತೆಯೇ ಮನದಲ್ಲು ಅನುಮಾನವೇ ಭಯವೇಕೆ ಬಿಡು ಮಾತೆಯೇ. ಮೆರೆಯುತ್ತೆ ಸೌಜದಿ ಛಲವನ್ನು ಬಿಡೆಗೆ ಅಮ್ಮ, ಮೆರೆಯುತ್ತೆ ಸೌರ್ಯದಿ ಛಲವನ್ನು ಬಿಡೆ ನನ್ನನ್ನು ದಾರುವ ಜಯವನ್ನು ತರುವ ಅಮ್ಮ. ದರೆಯಲು ದಾರ್ವಗೆ ಜಯವನ್ನು ತರುವ ಗುರುನ ಬಂಧವನ್ನು ರಣಗಳು ಬಲಿ ಕೊಡುವ ಗುರುನ ಬಂಧವನನ್ನು ರಣಗಳು ಬಲಿ ಕೊಡುವ ರಣದ ಕೀರ್ತಿಯ ಮೆರೆಯುತ್ತಿರುವೆ ರಣದರ ಶೌರ್ಯವ ಮೆರೆಯುತ್ತಿರುವೆ ಭಯವೇಕೆ ಬಿಡು ಮಾತೆಯೇ. ಮನದಲ್ಲು ಅನುಮಾನವೇ
ಅದೇ ಮಾತು. ಅಮ್ಮ, ನಿನ್ನ ಪುತ್ರನಾಗಿ ನಾನು ಕ್ಷತ್ರಿಯ ಧರ್ಮವನ್ನು ತಿಳಿಸಲೇ ತಾಯಿ. ಕುಮಾರ, ಎಲ್ಲ ಎಲ್ಲ ಈ ಜಗತ್ತೆಲ್ಲವೂ ಪ್ರತಿಭಟಿಸಿದರು. ಈ ದುರ್ಯೋಧನನು ಮಾತ್ರ ಎಂದಿಗೂ ಧರ್ಮಚ್ಯುತನಾಗುವುದಿಲ್ಲ. ಅಮ್ಮ, ಯುದ್ಧವು ಕ್ಷತ್ರಿಯ ಧರ್ಮ. ನಾನು ಆ ಧರ್ಮವನ್ನು ಪಾಲನೆ ಮಾಡುವೆನು ತಾಯಿ. ರಾಜ್ಯವನ್ನು ಅಪೇಕ್ಷಿಸುವರು ನನ್ನೊಡನೆ ಯುದ್ಧ ಮಾಡಿ ಜಯಿಸಿ ಈ ರಾಜ್ಯ ಪಡೆಯಲಿ. ಕೃಷ್ಣ ಭಾವ, ನಾವು ಸಮರಯಜ್ಞದಲ್ಲಿ ದೀಕ್ಷಿತರು. ಪಾಂಡವರು ನಮ್ಮೊಡನೆ ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ವೀರನಿಧಿಗರ ಘೋಷದಲ್ಲಿ ಎಂಬುದನ್ನು ಚೆನ್ನಾಗಿ ತಿಳಿದಿರು. ಕೇಳು ಕೃಷ್ಣ, ಸತ್ತರೆ ಸಾಯುಧ್ಯ, ಬದುಕಿದ್ದರೆ ಸಾಮ್ರಾಜ್ಯ. ಸಂಧಾನದಿಂದೆಂದಿಗೂ ರಾಜ್ಯ ದೊರಕುದು. ಹಾಗೂ ಇದೇ ನನ್ನ ಕೊನೆಯ ಸಂದೇಶ. ಈ ನನ್ನ ಸಂದೇಶವನ್ನು ನಿನ್ನ 7 ಪಾಂಡವರಿಗೆ ಬಿತ್ತರಿಸಿ ಯುದ್ಧಕ್ಕೆ ಸನ್ನದ್ಧರಾಗುವಂತೆ ಹುರಿದುಂಬಿಸು. ಅಮ್ಮ, ನನಗಿನ್ನು ಸಮಯ ಇಲ್ಲ ತಾಯೇ, ನಾನು ಬರ್ತೇನೆ. ಕುಮಾರ, ಕುಮಾರ. ಪರಮಾತ್ಮ, ಅನರ್ಥವಾಯಿತು. ದುರಾತ್ಮನನ್ನು ಬಂಧಿಸಲು ತಂತ್ರ ಹೂಡಿರುವರು. ಏನು, ನನ್ನನ್ನು ಬಂಧಿಸಲು ಪ್ರಯತ್ನಿಸುತ್ತಿರುವರಿ? ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧವಾದುದು. ಇದೇನಿದು? ಈ ದುರ್ಯೋಧನ ಉಪಟಳವು ಇಷ್ಟೊಂದು ಮಿತಿ ಮೀರಿ ಹೋಯಿತೆ. ಪರಮಾತ್ಮ, ವಾಸುದೇವ, ಬೇಡ ತಂದೆ, ಬೇಡ. ಈ ಪಾಪಮಯವಾದ ರಾಜಸಭೆಯಲ್ಲಿ ಅರಕ್ಷಣವೂ ನೀನು ನಿಲ್ಲಬೇಡ. ಮೊದಲಿನಿಂದ ಹೊರಟು ಹೋಗುವ ವಾಸುದೇವ. ರಾಜಮಹಿಷಿ, ದುರ್ಯೋಧನನಿಗೆ ಹೆದರಿ ನಾನು ಇಲ್ಲಿಂದ ಪಲಾಯನೆ ಮಾಡಿಲ್ಲ. ಅದೆಂದಿಗೂ ಆಗತಕ್ಕ ಮಾತಲ್ಲ. ರಾಜಮಹಿಷಿ, ಈ ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದಲೇ ಸಂಹರಿಸಿದ ಈ ಕೃಷ್ಣನು ಒಬ್ಬ ದರ್ಪಾಂಧನಾದ ಸಾಮಾನ್ಯ ಮನುಷ್ಯನಿಗೆ ಹೆದರುವುದಿ. ರಾಜಮಹಿಷಿ, ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇದೆ ಎಂಬುದನ್ನು ನೀನು ಅರಿತಿರುವಿ. ಇದರಲ್ಲೊಂದು ಅಲ್ಪ ಆವರ್ತದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳೇ ಪ್ರಾರಂಭವಾಗುವು. ಇಂತಹ ನಾನು ಒಬ್ಬ ದರ್ಪಾಂಧನಾದ ಸಾಮಾನ್ಯ ಮನುಷ್ಯನಿಗೆ ಭೀತನಾಗಲೇ ತಾಯಿ? ಇಲ್ಲ ತಾಯಿ, ಅದೆಂದಿಗೂ ಆಗತಕ್ಕ ಮಾತಲ್ಲ. ಪರಮಾತ್ಮ, ನಿಮ್ಮ ಲೀಲೆಗಳನ್ನು ನಾನು ಅರಿಯದವಳೆಂದು ತಿಳಿದಿರುವಿರ. ನೀವು ಭಕ್ತ ಪರಾಧೀನರಲ್ಲವೇ? ಭಕ್ತರ ಆಸೆಗಳನ್ನು ಈಡೇರಿಸುವುದು ನಿನ್ನ ಕರ್ತವ್ಯವಲ್ಲವೇ ದೇವ? ಇದು ಈ ನಿಮ್ಮ ಚರಣಗಳಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ಮೊದಲಿನಿಂದ ಹೊರಟು ಹೋಗು ತಂದೆ. ಹೇಳು ತಾಯಿ, ಈ ದಿನ ನಿನ್ನ ಸಲುವಾಗಿ ಇಲ್ಲಿಂದ ಹೇಡಿಯಂತೆಯೇ ಪಲಾಯನ ಮಾಡುವುದು. ಆದರೆ ನಾನು ಯಾವ ಮಹತ್ತರವಾದ ಆಶೋತ್ತರವನ್ನು ಹೊತ್ತು ಇಲ್ಲಿಗೆ ಬಂದದೋ ಅದೆಲ್ಲವೂ ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲುಕಡ್ಡಿಯಂತೆ ಕ್ಷಣಾರ್ಧದಲ್ಲಿ ನಷ್ಟವಾಯಿತು. ನಾನು ದುರ್ಯೋಧನನನ್ನು ಪ್ರಿಯ ಬಂಧುವಿನಂತೆ ಆಲಂಗಿಸಲು ಬಂದೆನು. ಆದರೆ ಅವನ ಔದಾಸ್ಯವು ತನ್ನ ಗೆಳೆತನದ ವರದ ಹಸ್ತವನ್ನು ವೈರಿಯ ವಜ್ರಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಈ ದಿನದ ರಾಜ್ಯಸಭೆಯ ಅಶಾಂತಿಯ ವಾತಾವರಣದಿಂದ ನನ್ನ ಹೃದಯದ ಶಾಂತಿಯ ಕಪೋತವು ರೆಕ್ಕೆಗಳು ಹುಟ್ಟಿ ಹಾರುವ ಮೊದಲೇ ದುರ್ಮರಣಕ್ಕಿದೆ. ಆಸೆಯಿಂದ ಬಂದು ನಿರಾಸೆಯಿಂದ ನಿಂತಿರುಗುತ್ತಿರುವುದು. ಆದರೂ ಚಿಂತೆ ಇಲ್ಲ ರಾಜಮಹಿಷಿ, ಈ ದಿನ ನಿನ್ನ ಸಲುವಾಗಿ ಇಲ್ಲಿಂದ ಹೇಳಿಯಂತೆ ಪಲಾಯನ ಮಾಡುವೆನು. ಆ ಕಡೆ ಬರೀ ಇನ್ನೆಲ್ಲಿಗೆ ಪಲಾಯನ? ನಿಲ್ಲುವಂಚಕ ಸಹೋದರ ಅಣ್ಣ ಸಿಂಧುರಾಜ, ಬಂಧಿಸಿರಿ ಮಾಯಾವಿಯನ್ನು. ಯಾರನ್ನು ಬಂಧಿಸಿರೋ ಮಂದಮತಿಗಳಿರ? ನಿನ್ನನ್ನು. ಗತಿ ಬೇಡೈಸು ಯೋಗನಲ್ಲೇ ತೋರಿಗ ಜ್ಞಾತಿಗಳು ಸೈರಲೆ. ಗತಿ ಬೇಡೈಸು ಯೋಗನಲ್ಲೇ ತೋರಿಗ ಜ್ಞಾತಿಗಳು ಸೈರಣೆ 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 ಸೈರಣೆ.
ಅದೇ ಕಿಂದು ಒದರುವೆ ಅದೇ ಮಾತ ಪೊಗಳುವೆ ಅದೇ ಕಿಂದು ಒದರುವೆ ಅದೇ ಮಾತ ಪೊಗಳುವೆ ಕುಲಹೀನ ಕುಲವ ಮರುತೆಯ ಗುರುಗಳು ಸರಿಯದೆ ಬಿಡುವಂತೆ ಕುಲಹೀನ ಕುಲವ ಮರುತೆಯ ದುರಗಳು ಕರಿಯದೆ ಬಿಡುವಂತೆ ಕಣ್ಣನೊಳು ನಿನ್ನ ಮಗವ ನಡಗಿದ ಕದನದೊಳು ನಿನ್ನ ಮಗವ ನಡಗಿದ ಚತುರರು ಮರುಳೆ ಮಂದಮತಿಯಂತೆ ಮುಂದನರಿಯದೆ ಮಂದಮತಿಯಂತೆ ಮುಂದನರಿಯದೆ ಉತ್ತವಾ ಪಡುವೆ ಉತ್ತವಾ ಪಡುವೆ ಗುಣ ಸಹಿತ ಈ ನಿನ್ನ ಮೋಸ ಸಹಿತ ಈ ನಿನ್ನ ಸೈರಿಸಬಲ್ಲವರ ವಿರೋಧನ ಸೈರಿಸಬಲ್ಲವರ ಪರಮ ಪುರುಷ ನೆನಪ ಬಿರುಗಳು ಪರವೆಯೋ ಅರಗಿಪ ಕೆಡುಗನೆ ಪರಮ ಪುರುಷ ನೆನಪ ಬಿರುಗಳು ಪರವೆಯೋ ಅರಗಿಪ ಕೆಡುಗನೆ ಸುಯೋಧನೆ ಕೋರಿದ ಜ್ಞಾತಿಗಳು ಸೈರಣೆ 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 ಯಾರನ್ನು ಬಂಧಿಸಿದರೋ ಮಂದಮತಿಗಳಿರ ಬಟ್ಟೆಯಿಂದ ಬೆಂಕಿಯನ್ನು ಬೀಸಣಿಗೆಯಿಂದ ಬಿರುಗಾಳಿಯನ್ನು ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲಿಚ್ಛಿಸುವರ ವ್ಯರ್ಥ ಪ್ರಯತ್ನ ಇದು ನಿಮ್ಮಿಂದಾಗದು. ಕೃಷ್ಣ, ಈ ನಿನ್ನ ಬೆದರಿಕೆ ನುಡಿಗಳಿಂದ ಪ್ರಯೋಜನವಿಲ್ಲ. ಸಹೋದರ, ಬಂಧಿಸುವ ಮಾಯಾವಿಯನ್ನು. ಜಾಗೃತಳಾಗು ನನ್ನ ಯೋಗ ಮಾಯೆ. ಈಗ ಕಟ್ಟಿರಿ ನನ್ನನ್ನು. ಎಲ್ಲೆಡುತ್ತಿದ್ದವು ಆ ಕಡೆಗೆ ಹೋಗ, ಆ ಕಡೆಗೆ. ಪಾಂಡವರ ಪಕ್ಷಪಾತಿಯಾದ ಪುರುಷೋತ್ತಮ, ನಾನು ವೈರಿಯ ಪಕ್ಷದವನನ್ನು ಅರಿತಿದ್ದರೂ ಕೂಡ ಇಷ್ಟು ದೂರ ನನ್ನನ್ನು ಏತಕ್ಕಾಗಿ ಕರೆತಂದಿದ್ದೇವಾ? ಕರ್ಣ, ನೀನು ವೈರಿಯ ಪಕ್ಷದವನೆಂತಾಗುವಿ? ನೀನು ನನ್ನ ಪ್ರಿಯ ಬಂಧು, ಪ್ರಥಮ ಪಾಂಡವ, ಕುಂತಿದೇವಿಯ ಜ್ಯೇಷ್ಠ ಪುತ್ರ ಕರ್ಣ. ಏನು, ನಾನು ನಿನ್ನ ಪ್ರಿಯ ಬಂಧುವೆ? ಬಹುದು ಕೃಷ್ಣ. ಪ್ರಥಮ ಪಾಂಡವನೇ? ಬಹುದು ಕರ್ಣ. ಕುಂತಿ ದೇವಿಯ ಜ್ಯೇಷ್ಠ ಪುತ್ರನೇ? ಬಹುದು. ಬಹಳ ಚೆನ್ನಾಗಿದೆ ಕೃಷ್ಣ ಈ ನಿನ್ನ ವಿನೋದ ಪ್ರಸಂಗ. ಓಹೋ, ತಿಳಿಯಿತು. ಇದು ಯುದ್ಧ ಕಾಲ. ನೀನು ಮೊದಲೇ ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯುವುದಕ್ಕಾಗಿ ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ಮಾಧವ? ಕರ್ಣ, ನನ್ನ ಮಾತುಗಳು ಸತ್ಯವೆಂದು ನಂಬು ಕರ್ಣ. ಸತ್ಯವೆಂದು ನಂಬಲಿ? ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳು ಏನಿವೆ ಕೃಷ್ಣ? ಏಕಿಲ್ಲ ಕರ್ಣ. ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿ ಆ ಮಂತ್ರಗಳು ಫಲಿಸುವೋ ಇಲ್ಲವೋ ಎಂಬ ಚಾಪಲ್ಯದಿಂದ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ ಕರ್ಣ. ಲೋಕಪವಾದಕ್ಕೆ ಎದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ನಂತರ ನೀನು ಸೂತರ ಕೈಗೆ ಸಿಕ್ಕಿ ಅವರ ಲಾಲನೆ ಪಾಲನೆ ಪೋಷಣೆಯಲ್ಲಿಯೇ ಬೆಳೆದು ಈಗ ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ ಕರ್ಣ. ಕುಲಹೀನನಲ್ಲ ಕೇಳೆನ್ನ ಮಾತ ಕರ್ಣ. ಕುಲಹೀನನಲ್ಲ ಕೇಳೆನ್ನ ಮಾತ ರವಿಹಂಸಲವತರಿಸಿದವ ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ. ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ಕರೆಯ ಬೆಳಗುವ ರವಿಯ ಕರುಣದಿ, ಕರೆಯ ಬೆಳಗುವ
ರವಿಯ ಕರುಣದಿ ಮಹಾಮಹಿಮನೆಂದೆನಿಸಿ ಮೆರವರ ವಿಸುತನೆ ಸುಕುಮಾರ ಬಾ ದುರತೀರ ಸುಕುಮಾರ ಬಾ ತಳಮಳವೇ ತಕೆ ಮನದ ಚಿಂತೆ ತೊರೆ ಕರ್ಣ ಕರ್ಣ ತಳಮಳವೇ ತಕೆ ಮನದ ಚಿಂತೆ ತೊರೆ ಅಮಿತ ಭುವನ ಕೀರ್ತಿಯ ಪಡೆದೆ ತಳಮಳವೇ ತಕೆ ಮನದ ಚಿಂತೆ ತೊರೆ ಅಮಿತ ಭುವನ ಕೀರ್ತಿಯ ಪಡೆದೆ ಕನಕರವೆನಿಸಿದ ಮೇದಿನಿಯೊಳು ನೀ ಕನಕರವೆನಿಸಿದ ಮೇದಿನಿಯೊಳು ನೀ ಮಹಾಮಹಿಮನೆಂದೆನಿಸಿ ಮೆರವರ ವಿಸುತನೆ ಸುಕುಮಾರ ಬಾ ದುರಧೀರ ಸುಕುಮಾರ ಬಾ ಕರ್ಣ ಈಗಲೂ ನನ್ನ ಸಂಗಡ ಬಾ ಕರ್ಣ ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಬೀಳಿಸಿ ರತ್ನ ಖಚಿತವಾದ ಹಸ್ತಿನಾವತಿಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವಂತೆ ಬಾ ಕರ್ಣ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿ ಜಾನಿ ಕುಂತಿದ್ದೇವೆ ಎಂದು ಎತ್ತ ಮಾತೆಯೇ. ಕೃಷ್ಣ ಕೃಷ್ಣ, ಇದು ನಿಜವಾಗಿಯೂ ಸತ್ಯ ಸಂಗತಿಯೇ? ನಿಜವಾಗಿಯೂ ನೀನು ಆರಾಧಿಸುತ್ತಿರುವ ಆ ಸೂರ್ಯ ದೇವನಾಣೆಗೂ ನನ್ನ ಮಾತುಗಳು ಸತ್ಯ 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 ಕರ್ಣ. ಆ ನನ್ನ ಭಾಗ್ಯದ ದುರ್ವಿಧಿಯೇ, ಎಷ್ಟೊಂದು ವಿಧವಾಗಿ ನನ್ನನ್ನು ಕಾಡಿರುವೆ. ಶೋಧನೆಗೆ ಶಾಪ ಯಾದ ಪರಿತಾಪೀರಾದ ದೇವಾ, ಶೋಧನೆಗೆ ಶಾಪ. ಬಹುದಿನ ಮುಂದೆ ಪಂದುಗಳಾರಂದು ಕೃಷ್ಣ, ಬಹುದಿನ ಮುಂದೆ ಪಂದುಗಳಾರಂದು ಇಂದು ಆದಾನ ಅಪನಿಂದೆಯಲ್ಲಿ ಬಂದೆ. ಪರಮಾತ್ಮ ಇಂದು ಆದಾನ ಅಪನಿಂದೆಯಲ್ಲಿ ಬಂದೆ. ಬಂದ ವಿಮೋಚನ ಮಾರ್ಗವನ, ಬಂದ ವಿಮೋಚನ ಮಾರ್ಗವನ ದೇವಾ, ಶೋಧನೆಗೆ ಶಾಪ. ದೇವಾ ಶೋಧನೆಗೆ ಶಾಪ. ಕರ್ಣ, ಜನ್ಮ ರಹಸ್ಯದ
ಬರಿತೋ ದೇವಾ ದೇವಾ ಜನ್ಮ ರಹಸ್ಯದ ಆಂತರ್ಯವರಿತು ಜನ್ಮದಾತೆಯ ನಿರ್ದಯವರಿತು ಜೀವಿಸಲೇ ಪರಿ ಸಹೋದರ ಜೊತೆಗೂಡಿ ಜೀವಿಸಲೇ ಪರಿ ಸಹೋದರ ಜೊತೆಗೂಡಿ ಜೀವಿಸಲೇ ಪರಿ ಸಹೋದರ ಜೊತೆಗೂಡಿ ಜೀವಿಸಲೇ ಪರಿ ಸಹೋದರ ಜೊತೆಗೂಡಿ ಪಾತಕಿ ಜೀವನ ಸಂಕಟಕಾರ ಪಾತಕಿ ಜೀವನ ಸಂಕಟಕಾರ ದೇವಾ ಸೋದರಿಗೆ ಶಾಪ ಪಾಪಿಯಾದ ಪರಿತಾಪ ಕೀಡಾದ ದೇವಾ ಶೋಧನೆಗೆ ಶಾಪ ಇದು ಶಾಪ ಇದು ಶಾಪ ಇದು ಶಾಪ ಒಂದು ಕಡೆ ಆಶ್ರಯ ನೀಡಿ ಆಧರಿಸಿದ ನನ್ನ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯ ಎಂಬ ಪಾಶವನ್ನು ನನ್ನ ಕೊರಳೆಗೆ ಸುತ್ತಿರುವ ಪಾಂಡವರು. ಈರ್ವರಲ್ಲಿ ನಾನು ಯಾರನ್ನು ತ್ಯಜಿಸಲಿ, ಯಾರನ್ನು ಆಶ್ರಯಿಸಲಿ, ದಿಕ್ಕೇ ತೋಚದಂತಾಗಿದೆ. ಕರ್ಣ, ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಿದೆ. ಇನ್ನು ಮುಂದೆ ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕು ಎಂಬುದನ್ನು ನೀನೇ ನಿರ್ಧಾರ ಮಾಡು. ಪರಮಾತ್ಮ, ಪಾಂಡವರು ನನ್ನ ಸಹೋದರರಾದ ಪಕ್ಷದಲ್ಲಿ ಭೀಮ ಅರ್ಜುನರು ನನ್ನನ್ನು ಕಂಡಾಗಲಲ್ಲ ಏ ಈನಾ, ಏ ಸೂತ ಎಂದು ಜರಿಯವರಲ್ಲ. ಅವರಿಗೆ ನಾನು ಇಂಥವನೆಂಬ ವಿಚಾರ ತಿಳಿದಿಲ್ಲವೇ ಕೃಷ್ಣ? ತಿಳಿಯದು ಕರ್ಣ. ಆ ಪಾಂಡವರಿಗೂ ನೀನು ಅವರ ಸಹೋದರರೆಂಬ ವಿಚಾರವು ತಿಳಿಯದು. ನಿನ್ನ ತಾಯಿಯಾದ ಕುಂತಿದೇವಿಗೂ ಸಹ ತಿಳಿಯದು. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಕಂಡಾಗಳೆಲ್ಲ ಹಾ ಕೃಷ್ಣ, ಆ ಕರ್ಣನಾರು, ಆತನನ್ನು ನೋಡಿದಾಗ ನನಗೆ ಮುರುಕು ಉಂಟಾಗುವುದಲ್ಲ ಎಂದು ಕೇಳುತ್ತಿದ್ದ. ಈಗ ತಾನೇ ಆಕೆಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು. ಆಕೆ ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ನಿನ್ನನ್ನು ನೋಡಲು ಬರುವ ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ. ನೀನು ಸಹ ಅಲ್ಲಿಗೆ ಹೋಗು. ಆಗಬಹುದು ಪರಮಾತ್ಮ. ಕರ್ಣ, ನಾನು ಬಂದು ಬಹಳ ವೇಳೆ ಆಯಿತು. ನಾನಿನ್ನು ಬರಲೇ ಕರ್ಣ. ತಮ್ಮ ಇಚ್ಛೆ ಪರಮಾತ್ಮ. ತಥಾಸ್ತು ಪರತ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಹೇಳತಕ್ಕವನಲ್ಲ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿ ಜನನಿ ಕುಂತಿ ದೇವಿಯು ನನ್ನ ಎತ್ತ ಮಾತೆಯೇ. ಅಯ್ಯೋ, ಅವರೊಡನೆ ಕೂಡಿ ಬಾಳುವ ಭಾಗ್ಯವು ನನ್ನ ಹಣೆಯಲ್ಲಿ ಬರೆಯಲಿಲ್ಲವೇ? ಇದುವರೆಗೂ ನನ್ನ ಬಂಧು ವರ್ಗದವರು ಯಾರೆಂದು ತಿಳಿದೇ ವ್ಯಥಪಡುತ್ತಿರುವ ನನಗೆ ಇಂದು ನನ್ನ ಬಂಧು ವರ್ಗದವರು ನೀವೇ ಎಂದು ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿದ ಬಳಿಕ ನನ್ನ ಮನಸ್ಸಿನಲ್ಲಿ ಎಂತಹ ಉಭಯ ಸಂಕಟ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರನ್ನ ನಾನೇ
ನನ್ನ ಕೈಯಾರ ಕೊಲ್ಲಲೇ ಕೊಲ್ಲಲೇ ಪಾಂಡುಕುಮಾರರಂ ನಾಂ ಕೊಲ್ಲಲೇ ದುರದೊಳ ತಮ್ಮಂದಿರಂ ನಾಂ ಕೊಲ್ಲಲೇ ಕೊಲ್ಲಲ್ದಾಂ ಬಿಟ್ಟೊಡೆ ಕೌರವೇಂದ್ರ ಈ ಧರಣಿಯೊಳ್ ಸಿರಿ ಸಂಪತ್ತಿನಿಂದ ಬಾಳ್ವನೇ ಚಲದೀಂ ಪಾರ್ಥನ ರುಂಡವಂ ತರಿದು ಚಲದೀಂ ಪಾರ್ಥನ ರುಂಡವಂ ತರಿದು ಮತ್ಸ್ವಾಮಿಗೆ ನನ್ನ ಸ್ವಾಮಿಗೆ ಆನಂದವಂ ಸರಿಸಲ್ಕಾಗದೆ ಪಾರ್ಥನ ಘೋರ ಶರಕನ ಸುತ್ತಾಗಲೇ ನಾ ಸಾಯಲೇ ಸಾಯಲೇ ನಾಂ ಸಾ ಏನು ಪಾಯವವೆ ಸದಲಿ ನಾಂಬಲ ಸಹಿಯೆ ಮೆರೆವರು ಕೌರವರು ಮಾನ ಹಾನಿಯನ್ನು ಯೋಚಿಸದವರು ಮಾನ ಹಾನಿಯನ್ನು ಯೋಚಿಸದವರು ತುಡುಕಿನ ನುಡಿಗಳ ನುಡಿಯುವರೈ ತುಡುಕಿನ ನುಡಿಗಳ ನುಡಿಯುವರೈ ದುರಾತ್ಮರವರಂ ರಣದೋಳ್ ಗೆಲುವೆ ದುರಾತ್ಮರವರಂ ರಣದೋಳ್ ಗೆಲುವೆ ಭೂಭಾರವಾಯಿಸುವೆ ನಮ್ಮ ಸರಿಯೈ ಮೆರೆವರು ಕೌರವರು ಕೌರವರು ಕೌರವರು. ಆಹಾ, ರಾಜ್ಯವನ್ನು ಕೇಳಲು ಹೋದ ನನ್ನನ್ನೇ ಸೆರೆಹಿಡಿಯಲು ಪ್ರಯತ್ನಿಸಿದರಲ್ಲ. ಇರಲಿ, ನಾನೀಗಲೇ ತೆರಳಿ ಭೀಮ ಪಾರ್ಥರನ್ನು ಕೆರಳಿಸಿ ನಾನು ಭೀಮ ಪಾರ್ಥರನ್ನು ಕೆರಳಿಸಿ ನಾನು ರಣದೋಳ್ ಕುರುಕುಲ ಸೆರೆ ಬಡಿಸುವೆನ ರಣದೋಳ್ ಕುರುಕುಲ ಸೆರೆ ಬಡಿಸುವೆನ ದುರಾತ್ಮರವರಂ ರಣದೋಳ್ ಗೆಲುವೆ ದುರಾತ್ಮರವರಂ ರಣದೋಳ್ ಗೆಲುವೆ ಭೂಭಾರವಾಯಿಸುವೆ ನಾಂಬಲ ಸರಿಯೆ ಮೆರೆವರು ಕೌರವರು ಕೌರವರು ಕೌರವರು. ಐವರ ಕಾಂತೆ ಎನಿಸಿರೆ ಚಿಂತೆ ಐವರ ಕಾಂತೆ ಎನಿಸಿರೆ ಚಿಂತೆ ತಣದೆ ಪರಿಭವ ಸವಿಸಿದೆ ಜೀವ ತಣದೆ ಪರಿಭವ ಸವಿಸಿದೆ ಜೀವ ಸರ್ವೇಶ ಕೊಡುತ್ತಿರ ವಿಭವ ಸರ್ವೇಶ ಕೊಡುತ್ತಿರ ವಿಭವ ಜ್ವಲಿಸುವುದನ ಬರಟ ನಿಜಾತ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ. ಪರಮಾತ್ಮ, ಹೇ ಕೃಷ್ಣ, ದೀನದಯಾನಿಧಿ ವಾಸುದೇವ, ನಿನ್ನ ಹೊರತು ನನಗೆ ಬೇರೆ ಗತಿ ಯಾರು ತಂದೆ? ಆತ್ಮೀಯ ಸಜ್ಜನಿಂದ ಪರಿಚಯಿಸಲ್ಪಟ್ಟೆನು. ನನ್ನನ್ನು ಕೈ ಹಿಡಿದ ಪತಿಗಳು ಭೋಗ ವಸ್ತಿನ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ತುಂಬಿದ ರಾಸಬೆಲಿ ದುಶ್ಯಾಸನಿಂದ ಅಪಮಾನಿಸಲಾದನು. ಇನ್ನು ಕೊನೆಗೆಡದಂಗಳಾದನು.
ಸಂತೋಷವಾಗಿ ಕಾಲವನ್ನು ಕಳೆಯೋಣವೆಂದರೆ ಹೆಚ್ಚು ಹೆಚ್ಚಿಗೆ ಅಪಮಾನ. ಪರಮಾತ್ಮ ಏನು ಬರೆದಿರುವೆ ದೇವ. ಇವರೇಕೆ ಈ ರೀತಿ ರೋಧಿಸುತ್ತಿರುವಳಲ್ಲ? ಕಣ್ಣೀರ ಕರೆದಿರುವಲ್ಲವೇ? ಅವತಾಪದಿ ನೊಂದು ಕಣ್ಣೀರ ಕರೆಯುತ್ತಿಹೆ ಕಾಂತೆ. ಪಾಂಡವರ ಪಟ್ಟ ವಹಿಸಿ ಈ ಭೀಮನ್ಮನೋಮಣಿ ವಸುದೇವನಾಥರಯು ನಮಗಿರಲು, ವಸುದೇವನಾಥರಯು ನಮಗಿರಲು ಬಂದುದಾವುದೇ ಕೊರತೆ. ಪರಮ ವಿಕ್ರಮದಿ ಪರಿಹರಿಸಿ ಕಾಪಾಡದಿರ್ಪನೆ ಈ ಪ್ರಚಂಡ ಭೀಮಾ. ಏಕೆ ಚಿಂತಿತೆ ಕೃಪದ ನಂದಿನಿ, ಅದಕ್ಕೆ ಚಿಂತಿತೆ ಕೃಪದ ನಂದಿನಿ. ಭಯವ ಬಿಡು ಪರಮ ಸದ್ಗುಣಿ ಪ್ರಿಯ. ಏಕೆ ಚಿಂತಿತೆ ಕೃಪದ ನಂದಿನಿ. ಸುರದಿ ದುರುಳ ಕುರುಪತಿಯ ತೊಡ ಮುರಿದು ಮುದ ತರುವೆ. ಹೌದು ದೇವಿ, ಸುರದಿ ದುರುಳ ಕುರುಪತಿಯ ತೊಡ ಮುರಿದು ಮುದ ತರುವೆ. ತೊಡುಬದೊಂದ ರಮನನ್ನು ಒದಿಸದೆ ಬಿಡ ನನಗಳು. ಕೊಡುಬದೊಂದ ರಮನನ್ನು ಒದಿಸದೆ ಬಿಡ ನನದು. ತೊಳೆದೊಟ್ಟಿ ಕುಡಿಗೊಟ್ಟಿ ಎದೆ ಮೆಟ್ಟಿ ನಿಲ್ಲುವೆ. ಪ್ರಿಯ ಏಕೆ ಚಿಂತಿತೆ ಕೃಪದ ನಂದಿನಿ. ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ ಪ್ರಿಯ. ಏಕೆ ಚಿಂತಿತೆ ಕೃಪದ ನಂದಿನಿ. ವಿಭಿನ್ನ ವಾಸ ಭವನೆಯ ಮರೆಯುವೆ ನೀ ತರುಣಿಯ. ವಿಭಿನ್ನ ವಾಸ ಭವನೆಯ ಮರೆಯುವೆ ನೀ ತರುಣಿಯ. ಕಪಟ ತಲದ ವಂಚಕರ ಹೃದಯವನ್ನು ಕೇಳುವೆ. ಹೌದು ನೋಡಿ, ಕಪಟ ತಲದ ವಂಚಕರ ಹೃದಯವನ್ನು ಕೀಳು. ಕೊಡತಟ್ಟಿ ಕುಡಿಗುಟ್ಟಿ ಎದಮೆಟ್ಟಿ ನಿಲ್ಲುವೆ. ಕೊಡತಟ್ಟಿ ಕುಡಿಗುಟ್ಟಿ ಕೊಡತಟ್ಟಿ ಕುಡಿಗುಟ್ಟಿ ಎದಮೆಟ್ಟಿ ನಿಲ್ಲುವೆ. ಪ್ರಿಯ ಏಕೆ ಚಿಂತಿತೆ ಕೃಪದ ನಂದಿನಿ. ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ ಪ್ರಿಯ. ಏಕೆ ಚಿಂತಿತೆ ಕೃಪದ ನಂದಿನಿ. ಕೃಪದ ನಂದಿನಿ, ಕೃಪದ ನಂದಿನಿ. ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿ ನಿಂತಿರುವಳು? ನಿಷ್ಕಾರಣವಾಗಿ ಹೇಳುತ್ತಿರುವೆಯಲ್ಲ, ಏಕೆ? ಏನಾಯಿತು? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ದ್ರೌಪದಿ ಎಳುವಿಗೆ ಒಂದಲ್ಲ 10 ಕಾರಣಗಳಿರುವು. ನೀವಾದರೆ ಪುರುಷರು ನಿಮ್ಮನ್ನಾದಾದರೂ ವಾಕ್ಯಗಳನ್ನು ಆಡಿದರೆ, ಅಪಮಾನ ಮಾಡಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವಳು ಪರರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮ ಗೌಣ ರಸಿಕೊಳ್ಳಲು ಅವಳಿಗೆ ಪರರಾಶಿ ಬೇಕೇ ಬೇಕು. ಜೀವಿದಾತ, ಇಂತಹ ಅಪರಾಧಿಯನ್ನು ಸ್ತ್ರೀ ಜಾತಿಯನ್ನು ಈತಕ್ಕಾಗಿ ಸೃಷ್ಟಿ ಮಾಡಿದೆ. ಒಳಬೇಡ ಪಾಂಚಾಲಿ, ಒಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪರಾದ ಋಷಿಮುನಿಗಳ ಆಜ್ಞೆ. ಓಹೋ, ಪತ್ನಿಯನ್ನು ದ್ಯೂತ ತಲಿಪಣವಾಗಿಟ್ಟು ಸೋಲುವಂತೆ ಆಜ್ಞೆ ಮನುಷ್ಯಗಳ ಆಜ್ಞೆ ಮಾಡಿದವೇನು? ಪ್ರಾಣೇಶ್ವರ, ನಿಮಗಾಗಿ ಅಲೆದು ವನವಾಸ ಕಳೆದು ಪರನು ಬೆಸಗಿಸದಾದೆ. ನಿಮಗಾಗಿ ಅಲೆದು ವನವಾಸ ಕಳೆದು ಪರನು ಬೆಸಗಿಸದಾದೆ. ಸರಿಯೇ ನಿಮಗೆ ಸಮ್ಮತವಾಗಿದೆ, ಸಮ್ಮತವಾಗಿದೆ.
ಈ ಶೂರತನವು ಏಕೆ ಬರಿದಾಯ್ತು ನನ್ನ ಬಯಕೆ ಸರಿಯೇ ನಿಮಗೆ ಸಮ್ಮತವಾದ ನಿಮಗೆ ಸಮ್ಮತವಾದ ಏಳು ಮನದಿನಿಯ ಕಥೆಯ ಪತಿಗಳು ಪತಿಗಳು ತಪಸ್ಸು ಮಾಡಿಯೇ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಛೀ! ಅಣ್ಣನ ಒಂದು ದಿನದ ಅವಿವೇಕದಿಂದಾದ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ದೇವಿ ಪಾಂಚಾಲಿ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ವಿಧವಾಗಿ ಬೇಡಿಕೊಳ್ಳಲಿಲ್ಲವೇ? ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಅದಿರಲಿ, ಈ ದಿನ ನೀನೇಕೆ ಹೇಗಿರುವೆ ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದ ಆಗುವ ಪ್ರಯೋಜನವಾದರೆ ಏನು? ಎಷ್ಟೇ ಆದರೂ ನೀವು ನಿಮ್ಮಣ್ಣನ ಅದು ಇಂದಿನ ಮಾತು. ಈಗ ನಾನು ಯಾರೋ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಹೇಳಿವಿನಿ ಕೇಳಿ. ಇಂದು ನಾನು ಹಸ್ತಿನಾಮಿಯ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನ ಪತ್ನಿಯಾದ ಭಾನುಮತಿ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳ ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಿಸುವ ದೂತನ್ನು ಕಳಿಸಿರುವರು, ಇನ್ನೇನು ಸಂಧಿ ಆಗಬಹುದಷ್ಟೇ. ಆಗಲಾದರೂ ಏನೇನು ಬಿಚ್ಚಿದ ಕೇಶ ರಾಶಿಯನ್ನು ಮಡಿಗಟ್ಟುಷೆಂದು ಪರಿಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ಪರಿಹಾಸ್ಯ ಮಾಡಿ ನಕ್ಕಳು. ಏನು ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಆ ಕುನ್ನಿ ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಿತವಾಯಿತು. ಯಾರು ರಾಯಭಾರಕ್ಕೆ ಹೋಗಿದ್ದವರು? ಮತ್ತಿನ್ನಾರು? ನಮ್ಮಣ್ಣನ ಶ್ರೀಕೃಷ್ಣ ಪರಮಾತ್ಮನಲ್ಲವೇನು? ಗೋಪಿಕಾಂಗನೆಯರ ವಿಲಾಸ ವಿಭ್ರಮದಿಂದ ಮಗ್ನರಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನಾನು ತಿಳಿದಿದ್ದೆ. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟೆ. ಎಲೇ ಭಾನುಮತಿ, ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸೋ ತನಕ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಎಂದು. ಬಾಪು ಪಾಂಚಾಲಿ, ಬಾಪು ಚಮತ್ಕಾರವಾದ ಉತ್ತರ. ಜಾಣೆ, ಬಹು ಜಾಣೆ. ಮುದ್ದಾಡಲೇ? ಜಾಣೆ ಮುದ್ದಾಡುವೆನು ಬಾರ ಜಾಣೆ ಮುದ್ದಾಡುವೆನು ಬಾರ ಹದಮರ ಕೆಲಸವೆರಲದು ಕುರುವಂಶವನೇ ನಾಶವದೈವೆ ಕೊರುಳದು ಚೋದಲ ಒಡಲದು ಬಗೆದು ಇದಾನೆ ಕೊರುಳದು ಚೋದಲ ಒಡಲದು ಬಗೆದು ಬೆಚ್ಚಿದ ಮುಡಿಯನ್ನು ಕಟ್ಟಿಸುವೆನ ಇದಾನೆ ಬೆಚ್ಚಿದ ಮುಡಿಯನ್ನು ಕಟ್ಟಿಸುವೆನ ಜಾಣೆ ಮುದ್ದಾಡುವೆನು ನನ್ನ ಪ್ರೀತಿಯ ರಾಶಿಯಲ್ಲಿನ ನನ್ನ ಪ್ರೀತಿಯ ರಾಶಿಯಲ್ಲಿನ ಜಾಣೆ ಮುದ್ದಾಡುವೆನು ಬಾರೆ.
ಸಮಯ ಪರಿಭವ ಮರೆತಿದ್ದೇನು ಕೈಯ ಶಪಥವನ್ನು ಮರೆತಿದ್ದೇನು ಕೈಯೇತಕ್ಕೆ ಧುಮದ ಧುವರಿಗೆ ಕೈಯೇತಕ್ಕೆ ಧುಮದ ಧುವರಿಗೆ ಬಿಚ್ಚಿದ ಮುಡಿಯನ್ನು ಕಟ್ಟಿಸಿದೆನೆಯ ಬೀಚಿನ ಮುಡಿಯನ್ನು ಕಟ್ಟಿಸಿದೆನೆಯ ಜಾಣೆ ಮುದ್ದಾಡುವೆನು ರಾಣಿಯು ನೀನೆ ರಾಣಿಯು ನೀನೆ ಜಾಣೆ ಅದು ಜಾಣೆ ನಿನ್ನಾನೆ ಮುದ್ದಾಡಿದನು ಬಾರೆ. ಚತುರಳು, ಮಹಾಚತುರಳು, ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿ ನಿನ್ನ ಚತುರತೆಯನ್ನು ತೋರಿಸಿದೆ ಎಂದು ತಿಳಿದಿದ್ದೆ. ಚತುರಳು, ಮಹಾಚತುರಳು. ಪ್ರಾಣೇಶ್ವರ, ಸಮಯವಿದೆ, ಶೃಂಗಾರಕ್ಕೆ ಭೀಮಾ. ಸ್ವಾಮಿ ದೇವಿ, ಇದೇನು? ಸಮಯವಿದೆ, ಶೃಂಗಾರಕ್ಕೆ ಭೀಮಾ. ಸಮಯವಿದೆ, ಶೃಂಗಾರಕ್ಕೆ ಭೀಮಾ. ಪ್ರಮತೆಯ ಮನಕ್ಕಿಲ್ಲದಿರಲಿ ರಾಮ. ಸ್ವಾಮಿ, ದೇವಿ, ಪ್ರಮತೆಯ ಮನಕ್ಕಿಲ್ಲದಿರಲಿ ರಾಮ. ಸಮಯವಿದೆ. ಮನ ಮುದಿಸುವ ಮಧುಹಾಸ ವಿಲಾಸ. ಮನ ಮುದಿಸುವ ಮಧುಹಾಸ ವಿಲಾಸ. ಕೌರವ ಶಿರವ ಧರೆಯಳು ನೀನು. ಹೌದು ಸ್ವಾಮಿ. ಕೌರವ ಶಿರವ ಧರೆಯಳು ನೀನು. ಚೆಲ್ಲುತ್ತ ಸೇರುವೆ ಪ್ರಿಯ. ಪ್ರಿಯೆ, ಆಗ ಯಾವಾಗ ಶಿರವನ್ನು ಚೆಲ್ಲುತ್ತ ಚೆಲ್ಲುತ್ತ ಸೇರುವೆ. ಕಾಂತೆಯ ನೀನು. ಹೌದು ಸ್ವಾಮಿ. ಸಮಯವಿದೆ, ಶೃಂಗಾರಕ್ಕೆ ಭೀಮಾ. ಸಮಯವಿದೆ, ಶೃಂಗಾರಕ್ಕೆ ಭೀಮಾ. ಪ್ರಮತೆಯ ಮನಕ್ಕಿಲ್ಲದಿರಲಿ ರಾಮ. ಸ್ವಾಮಿ, ಪ್ರಮತೆಯ ಮನಕ್ಕಿಲ್ಲದಿರಲಿ ರಾಮ. ಸಮಯವಿದೆ. ಪ್ರಿಯ, ಪ್ರಿಯೆ, ಪ್ರಾಣೇಶ್ವರ, ಪ್ರಾಣೇಶ್ವರಿ, ಪ್ರಾಣನಾಥ, ನೆನಪಿದೆಯೇನು? ಇಂದೊಂದು ದಿನ ಈ ನನ್ನ ಬೆಚ್ಚದ ಕೇಶರಾಶಿಯನ್ನು ನೋಡಿ ನೋಡಿ ಕುರುಕುಲಾಂತಕ ಕಾಳರಾತ್ರಿಯಿಂದ ಸಂಬೋಧಿಸಿದ್ರಿ. ಮತ್ತು ನೀವೇ ಇನ್ನು ಏನು ಹೇಳಿದ್ರಲ್ಲ? ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯವನ್ನು ಕೇಳಲು ಅಪೇಕ್ಷಿಸುವೆಯಾ ದೇವಿ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಪ್ರಚಂಡ ಭೀಮ. ಹಾ ಹಾ, ಸಾವುಧಾನ. ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ಮಾಡಿ ತೋರಿಸಬೇಕೆಂಬುದೇ ನನ್ನ ಇಚ್ಛೆಯು.
ನಾನು ಸುಮ್ಮನೆ ಎಚ್ಚರಿನಾಯ್ತು. ಎಷ್ಟೇ ಆದರೂ ತಾವು ತಮ್ಮಣ್ಣನ ಆಜ್ಞಾಧಾರಕರು. ನನ್ನನ್ನು ಕೆರಳಿಸಬೇಡ ಪಾಂಚಾಲಿ, ನನ್ನನ್ನು ಕೆರಳಿಸಬೇಡ. ಈಗ ನಾವು ಯಾರೋ ಆಜ್ಞಾಧಾರಕರು ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಹುಆತುರದಿಂದ ನಿರೀಕ್ಷಿಸುವೆ. ಧರ್ಮಪರಾಯಣರಾದ ಯುಧಿಷ್ಠಿರನು ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು. ನಾನು ಮಾತ್ರ ಕ್ಷಮಿಸಲಾಗದು. ನೋಡೋಣ, ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಅವನನ್ನು ಸಮಾಧಾನ ಪಡಿಸಲು ನಿನ್ನವರೆತು ಮತ್ತಾರು ಶಕ್ತರಲ್ಲಣ್ಣ. ಓಹ್, ಈ ಸಾರಿ ಅವರ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿದ್ದವನು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಕಾರಣವೆಂದು. ಅರ್ಜುನ, ಕೌರವರೊಡನೆ ಯುದ್ಧಕ್ಕಿಂತ ನನ್ನ ಸಹೋದರ ಕೋಪವನ್ನು ತಡೆಯುವುದು ಕಷ್ಟವಾಗಿದೆ. ಭೀಮ, ನನ್ನಲ್ಲಿ ಕೋಪವೇ ತರುಣಿ ನಿನ್ನನು ನಮೋ, ತರುಣಿ ನಿನ್ನನು ನಮೋ ಒದಗಿಸುತ್ತಿದೆ. ಮರುಗುವೆಯೇ ಕಲೆಗೆ ಮಾಂದುಣಿ ಮಾಡಿಯೋಳೆ, ಮರುಗುವೆಯೇ ಕಲೆಗೆ. ಧರ್ಮಾಂಜನಾಜ್ಞೆಯ ಮೀರಲಾರದೆ ನಾವು, ಧರ್ಮಾಂಜನಾಜ್ಞೆಯ ಮೀರಲಾರದೆ ನಾವು ವೈರವ ಮರೆದವು, ವೈರವ ಮರೆತವು ಸಂಧಿಸು ಕೋಪವ ಮರುಗುವೆಯೇ ಕಲಿದೆ ಮಾಂದುಣಿ ಮಾಡಿಯೋಳೆ, ಮರುಗುವೆಯೇ ಕಲಿದೆ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ನೀನೇಕೆ ಹೀಗಿರುವೆ? ಏಕೆ? ಈ ನನ್ನ ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಡುವುದಿಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ಹೇಳಬೇಕೆಂದಿದ್ದೆನು. ಈಗ ನಿಮ್ಮಿಬ್ಬರ ಸಮ್ಮುಖದಲ್ಲಿ ಅದನ್ನು ಈಗಲೇ ಹೇಳಲು ಕೇಳಿ. ಈ ಸಂಧಿಯ ಪ್ರಸ್ತಾಪವು ನಿನಗೆ ಉಚಿತವೆನಿಸಬಹುದು, ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ನಾನು ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸಿ ಕಂಡವರ ಮನೆಯ ಭಾಗದಲ್ಲಿ ಸಂಧಿಯಾಚನೆ ಮಾಡುವುದಕ್ಕೆ ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆದಿದ್ದು, ಈ ಅಪಮಾನವು ನಿಮಗೆ ಸಹ್ಯವೆನಿಸಬಹುದು. ಆದರೆ ನಾನು ಒಂದು ಗಳಿಗೆಯೂ ಕ್ಷಮಿಸುವುದಿಲ್ಲ. ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುತ್ತಿಲ್ಲ. ನಾನು ಮತ್ತು ನನ್ನ ಈ ಗದೆ ಅವರನ್ನು ಮರಣಗೊಳಿಸದೆ ತರೆಯಲಿರಲು ಬಿಡುವುದೇ. ಅವರನ್ನು ಮರಣಗೊಳಿಸದೆ ತರೆಯಲಿರಲು ಬಿಡುವುದೇ. ರಣಗಳ ನಷ್ಟ ಪೌಲ ಮಾಡಲಿರುವೆ, ರಣಬಲವರ ನಷ್ಟ ಪೌಲ ಮಾಡಲಿರುವೆ. ಪಕ್ಷಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಹೋಗದು ಮೆಟ್ಟಿ ನಿಲ್ಲುವೆ. ಪಕ್ಷಿಯ ಮುಡಿ ಮುಟ್ಟಿದವನ ಮೆಟ್ಟಿ ನಿಲ್ಲುವೆ, ಹೋಗದು ಮೆಟ್ಟಿಕೊಳ್ಳುವೆ. ಗರ್ವದಿ ಬಳಿ ಕಟ್ಟಿದವನ ಕುಟ್ಟಿ ಕೆಡುವೆ, ಗರ್ವದಿ ಬಳಿ ಕಟ್ಟಿದವನ ಕುಟ್ಟಿ ಕೆಡುವೆ. ಅವರನ್ನು ಮರಣಗೊಳಿಸದೆ ಸರೆಯಲ್ಲಿರಲು ಬಿಡುವರೆ. ಅವರನ್ನು ಮರಣಗೊಳಿಸದೆ ಸರೆಯಲ್ಲಿರಲು ಬಿಡುತ್ತದೆ. ರಣಬಲವರ ರಕ್ತ ಪೌಡ ಮಾಡದಿರುತ್ತದೆ. ರಣಬಲವರ 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 ರಕ್ತ ಪೌಡ
ಮನದಿ ಅನುಜ ಕೋಪವ ನದಿ ದುಡುಕಿ ಸಮರ ಬಯಸುವುದನು ದುಡುಕಿ ಸಮರ ಬಯಸುವುದನು ಚಿತ ಬಿಡು ಕೋಪವ ಮನದಿ ಅನುಜ ಬಿಡು ಕೋಪವ ಮನದಿ ಮಡದಿ ಪಾಂಚಾಲಿಯ ಬಿಡು ಮುಡಿ ಜಾಪವೋ ಮಡದಿ ಪಾಂಚಾಲಿಯ ಬಿಡು ಮುಡಿ ಜಾಪವೋ ಗುರು ಸಂಜಾತರ ನರಳಿಸದಿರುವುದೇ ಗುರು ಸಂಜಾತರ ನರಳಿಸದಿರುವುದೇ ತಾಳಿದವನು ಮುಂದೆ ಬಾಳಿದನು ಎಂಬ ತಾಳಿದವನು ಮುಂದೆ ಬಾಳಿದನು ಎಂಬ ಹಿರಿಯರ ವಾಣಿಯ ಮರೆಯುವುದನು ಚಿತ ಹಿರಿಯರ ವಾಣಿಯ ಮರೆಯುವುದಯಸುವುದನ್ನು ಬಿಡು ಕೋಪವ ಮನದಿ ಅನುಜ ಬಿಡು ಕೋಪವ ಬಿಡು ಕೋಪವ ಬಿಡು ಕೋಪವ ಮನದಿ ನಾನು ಮತ್ತು ನನ್ನ ಈ ಗದೆ ಇಡೀ ಸಮಸ್ತ ಕುರುಕುಲವನ್ನೇ ಸಮೂಲವಾಗಿ ನಾಶ ಮಾಡಬಲ್ಲವು. ನೀವು ನಿಶ್ಚಿಂತೆಯಾಗಿ ಸಂಧಿಯಲ್ಲಿ ತೊಡಗಿರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ಪ್ರಾಣೇಶ್ವರ, ಸ್ವಲ್ಪ ತಡೆ. ಅಲ್ಲಿ ನೋಡು, ಯದುಪತಿಯು ನಮ್ಮನ್ನು ನೋಡಿದಾಗ ಇತ್ತ ಕಡೆ ಬರುತ್ತಿರುವುದು. ತಂಗಿ, ನಿನಗೆ ಮಂಗಳವಾಗಲಿ. ಪರಮಾತ್ಮನಿಗೆ ನಮಸ್ಕರಿಸುವುದು. ಪಾಂಡುಪುತ್ರರೇ, ನಿಮಗೆ ಮಂಗಳವಾಗಲಿ. ಕೃಷ್ಣ, ನಾನು ನಮಸ್ಕರಿಸುವೆನು. ಭೀಮಸೇನ, ನಿನಗೂ ಮಂಗಳವಾಗಲಿ. ಸ್ವಾಮಿ, ಹೋದ ಕಾರ್ಯವೇನಾಯಿತು? ಓದವರು ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳೇ ಎದ್ದು ನಮಸ್ಕರಿಸಿ ಬಹುವಾಗಿ ಸನ್ಮಾನಿಸಿ ವಿಧ ವಿಧವಾಗಿ ಉಪಚರಿಸಿದರು. ಸಂಧಿಯ ವಿಚಾರವು ನಡೆಯಿತಷ್ಟೇ. ಓ, ನಡೆಯಿತು. ಪಾಂಚಾಲಿ, ನನಗಿಲ್ಲಿಂದು ಕೆಲಸವಿಲ್ಲ. ಅವರಿಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋಚಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ತಡೆ. ನಮ್ಮಣ್ಣನ ಮಾತು ಮುಗಿಯಲಿ. ನಿನ್ನಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯೂ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ರುಕ್ಮಿಣೀಪತಿ, ನಾನಿನ್ನು ತಡೆಯಲಾರೆ. ನಿನ್ನ ಸಮಸ್ಯೆಯ ಮಾತುಗಳು ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೇ. ಭೀಮಸೇನ, ನಾನು ಹೋಗಿದ್ದು ಅದಕ್ಕಾಗಿಯೇ ಅಲ್ಲವೇ? ಕೃಷ್ಣ, ಈಗ ನಿನ್ನ ಅಭಿಮತವು ತಿಳಿಯಿತು. ಅಜ್ಞಾತ ಮೋಸದ ನೆಪದಿಂದ ಅರ್ಜುನನು ಕೈಗೆ ಬಳೆ ತೊಟ್ಟನು. ಈಗ ಈ ಸಂಧಿಯ ಪ್ರಸ್ತಾಪದಿಂದ ನಮ್ಮೆಲ್ಲರಿಗೂ ಬಳೆ ತೊಡಿಸಲು ಅವಣಿಸುತ್ತಿರುವ ಯಾದವಾಗ್ರಣಿ, ಹೇ ಕೃಷ್ಣ, ಈ ಪಾಂಡುಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತುಗಳನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೆಂದು ನಾನು ಹೇಳಲಿಲ್ಲವೇ? ಸ್ವಾಭಿಮಾನ ಶೂನ್ಯತೆಯ ಸಂಧಾನದೊಡನೆ ಈ ಭೀಮನಿಗೆ ಅದೆಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂಧಿಯ ಪ್ರಸ್ತಾಪವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಇನ್ನೂ ಮುಂತಾದವರು. ಇನ್ನು ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಹೇಳಬೇಕೆಂಬುದು ನಿನ್ನ ಇಚ್ಛೆ ಆಗಿತ್ತು. ಅದನ್ನು ಸಾಧಿಸಿದೆ ಕೃಷ್ಣ.
ವಾದಿಸು. ಸಹೋದರರೇ, ನಾನಿನ್ನು ಹೊರಡುವೆನು. ನಿಮ್ಮ ಈ ಅಪೌರುಷ ವರ್ತನೆಯ ಫಲವನ್ನು ನೀವೇ ಭುಂಜಿಸಿರಿ. ಅದರಲ್ಲಿ ನಾನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ನಿರಾಶರಾಗಬೇಡ ಯಾಜ್ಞಸೇನಿ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸಿಕೊಳ್ಳುವನು. ನಿಲ್ಲು ನಿಲ್ಲು ಭೀಮಸೇನ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಹಾಗೆ ಇಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯವಾಗುತ್ತಿತ್ತು? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತುಗಳನ್ನು ಸಂಪೂರ್ಣವಾಗಿ ಕೇಳು ಭೀಮಸೇನ. ಕೃಷ್ಣ, ಸುಮ್ಮನೆ ಕಾಡಬೇಡ. ಈ ಸಂಧಿಯ ಪ್ರಸ್ತಾಪವು ನನಗೊಪ್ಪದು. ನಿನಗೊಪ್ಪು ವಿಚಾರ ಹೊಂದಿರುವುದು ಭೀಮಸೇನ. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿದ್ದಾನೆ. ಏನು ಹೇಳಿದೆ ಕೃಷ್ಣ? ದುರ್ಯೋಧನನ ಸಂದೇಶ. ಆ ದುರ್ಯೋಧನನ ಸಂದೇಶ. ಹಾಗಾದರೆ ಅದು ಸಂಧಿಯಲ್ಲ ಕೃಷ್ಣ, ಸಂಧಿಯಲ್ಲ. ಏನು ಏನು ಹೇಳು, ಆ ಸಂದೇಶ? ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಬಳಿ ಮಂಡಿಯೂರಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುತ್ತೇನೆ. ಇಲ್ಲ ಕೃಷ್ಣ, ನಿಂತಲ್ಲಿಯೇ ಹೇಳು, ಕೇಳುವೆನು. ಭೀಮಸೇನ, ನೀನು ಕುಳಿತುಕೊಳ್ಳದ ಹೊರತಾಗಿ ನಾನು ಹೇಳುವುದಿಲ್ಲ. ಇಷ್ಟೊಂದು ಪರ್ಯಾಸ್ಯವೇಕೆ ಕೃಷ್ಣ? ಇದು ಪರ್ಯಾಸವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಎಲ್ಲಿ ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆ. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು ಕೃಷ್ಣ. ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಅರ್ಜುನ, ಈ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಅರ್ಜುನ, ಪರಮಾತ್ಮ, ಈ ಗದೆಯನ್ನು ಕ್ಷಣಕಾಲ ಹಿಡಿದಿರು. ಆಗಲೇ ಪರಮಾತ್ಮ. ತಂಗಿ ದೃಪದ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯಾ? ನಿನ್ನ ಮಾತನ್ನು ಎಂದಾದರೂ ಮೀರಿರುವೆನೆ? ಹಾಗಾದರೆ ತೆಗೆದುಕೋ ಈ ಹಗ್ಗಗಳನ್ನು. ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನಣ್ಣ ಪರಿಹಾಸ್ಯವನ್ನು ಮಾಡುತ್ತಿರುವೆಯಾ? ಇದು ಪರಿಹಾಸವಲ್ಲ ತಂಗಿ. ಶತ್ರುಗಳ ಹೆಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆ ಅಂತಿ. ಹಾಗೆ ಈ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸಲು ಆಗುವುದೇನೋ ನೋಡು. ಯಾಜ್ಞಸೇನಿ. ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಯಾಜ್ಞಸೇನಿ, ಕೃಷ್ಣನ ಅಪೇಕ್ಷೆಯಂತೆ ಹಗ್ಗದಿಂದ ನನ್ನ ಕೈಗಳನ್ನು ಬಂಧಿಸು. ನೀವು ಕೋಪ ಮಾಡುವುದಿಲ್ಲವ? ಅಬ್ಬಾ, ನನಗೀಗ ಸಮಾಧಾನವಾಯಿತು. ಈಗ ಕೇಳಿರಿ, ಎಲ್ಲರೂ ಕೇಳಿರಿ. ಈ ಭೀಮನನ್ನು ಬಂಧಿಸಿರುವ ಹಗ್ಗವು ಆ ದಿನದ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಈ ಕಾರ್ಯವನ್ನು ಮಾಡಿದವರು? ಯಾರು ಕಾರ್ಯವನ್ನು ಮಾಡಿದರು? ಏನು ಹೇಳಿದೆ ಕೃಷ್ಣ? ಪ್ರೀತಿಯಿಂದಲೇ ಕೇಳ್ಬೋದು. ಹೌದು ಕೃಷ್ಣ. ಶಬಾಲಿನ ನೀತಿಯ ಕೇಳ್ಬೋದು.
ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ತಿಸಿದರೆ ಯಾರು ಯಾರು ಆ ದುರಾತ್ಮರು? ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆ ದುಶ್ಯಾಸನನು ಈ ಕಾರ್ಯವನ್ನು ನಡೆಸಿ, ಇಂತಹ ಕಾರ್ಯ ಅವರಿಂದಲ್ಲದೆ ಮತ್ತಾರಿಂದ ಸಾಧ್ಯ ಭೀಮಸೇನ? ಯಾಜ್ಞಸೇನಿ, ನನ್ನ ಕೈಗಳನ್ನು ಬಿಡಿಸು, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನನ ದುರಾಭಿಮಾನವು ಶಿಖರ ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನ, ಯಾದವಾಗ್ರಣಿಯನ್ನ, ಪಾಂಡವರ ರಾಯಭಾರಿಯನ್ನ ಈ ರೀತಿ ಅಪಮಾನ ಪಡಿಸಿದರೆ ಧನಂಜಯ, ಅಗ್ರಜ, ಇದಕ್ಕೆ ನಿಮ್ಮ ಉತ್ತರವೇನು? ನುಡಿದ ದುಡುಕುತ ನುಡಿದ ಕೌರವನೋ ಎಂಬಾಪತಿ ಏಕೆ? ದುಡುಕುತ ನುಡಿದ ಕೌರವನೋ ಎಂಬಾಪತಿ ಏಕೆ? ಕಡೆಗೂ ಯುದ್ಧವ ಗೈಡೆ ಕೊಡೆ ನಾನು ರಾಜವ. ಪರಮಾತ್ಮ, ಕಡೆಗೂ ಯುದ್ಧವ ಗೈಡೆ ಕೊಡೆ ನಾನು ರಾಜವ. ಐವರಿಗೈದು ಗ್ರಾಮವ ಕೊಡೆನು ಮರಿ ಒಂದು ಐವರಿಗೈದು ಗ್ರಾಮವ ಕೊಡೆನು ಭೀಮನಿಯೊಂದು ನೂರನು ಬಿಡನು. ಕೊಡುವೆನು ರಾಜ್ಯವನ್ನೆಲ್ಲ ಕೊಡುವೆನು ರಾಜ್ಯವನ್ನೆಲ್ಲ ಕೊಡಿದಾಗ ಎಲ್ಲ. ದುಡುಕುತ ನುಡಿದ ಕೌರವನೋ ಇಡಿಂಬಾಪತಿ ಏಕೆ? ಇಡಿಂಬಾಪತಿ ಏಕೆ? ಇಡಿಂಬಾಪತಿ ಏಕೆ? ಅಷ್ಟು ಮಾತ್ರವಲ್ಲ ಭೀಮಸೇನ, ಆ ದುರ್ಯೋಧನನ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ 5 ಮಾರು ಭೂಮಿಯನ್ನು ಕೊಡಲು ಆತನು ಸಮ್ಮತಿಸಿಲ್ಲ. ನೀವೇನಾದರೂ ಸಂಧಿಯನ್ನೇ ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ ದೊರಕುವುದಂತೆ. ಯಾಜ್ಞಸೇನಿ, ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷೇತ್ರ. ಈ ಸಂದೇಶಕ್ಕೆ ನಮಗೆ ಉಳಿದಿರುವ ಒಂದೇ ಉತ್ತರ ಯುದ್ಧ. ನಮ್ಮ ಪ್ರಯತ್ನವನ್ನೆಲ್ಲ ವಿಫಲವನ್ನಾಗಿ ಮಾಡಿ ಮುಂದೆ ಒದಗಿ ನಿಂತಿರುವುದು ಯುದ್ಧ. ನಾನು ಯುದ್ಧವನ್ನು ಅಪೇಕ್ಷಿಸಿದನಲ್ಲವೆಂದು ಸಂಧಿಗಾಗಿ ಸರ್ವ ಪ್ರಯತ್ನವನ್ನೇ ಮಾಡಿದೆನು. ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಧನಂಜಯ, ಅಗ್ರಜ, ವಾಸುದೇವ, ಬಿಚ್ಚು ನನ್ನ ಕೈ ಹಗ್ಗವನ್ನ. ಯಾರು ಬಿಚ್ಚುವುದಿಲ್ಲವೇ? ಯಾರು ಬಿಚ್ಚುವುದಿಲ್ಲವೇ? ಬಿಚ್ಚುಕೊಳ್ಳವೇ? ಯಾರು ಬಿಚ್ಚುವುದಿಲ್ಲವೇ? ಅರ್ಜುನ, ಎಲ್ಲಿ ನನ್ನ ಗದೆ? ಈಗೆಲ್ಲರೂ ಕೇಳಿರಿ ನನ್ನ ಶಪಥವನ್ನ. ಆ ದಿನ ದುರ್ಯೋಧನನ ಒಡ್ಡೋಲಗದಲ್ಲಿ ನಮ್ಮ ದುರ್ದೈವದ ಕ್ರೌರ್ಯವು ಪರಮಾವಧಿಯನ್ನು ಮುಟ್ಟಿದಾಗ ದುಶ್ಯಾಸನದಿಂದ ಅಪಮಾನಗೊಂಡು ಮುಕ್ತ ಕೇಶರಾಶಿಯಂತೆ ಕಣ್ಣೀರಾಕುತ್ತಾ ಪಾಂಡವರ ಅಪಕೀರ್ತಿ ರೂಪುಗೊಂಡಂತೆ ನಿಂತಿದ್ದ ಈ ಪಾಂಚಾಲ ನಂದಿನಿ ಎದುರು ನಾನು ಈ ಪ್ರತಿಜ್ಞೆಯನ್ನು ಮಾಡಿದ್ದೇನೆ. ಈಗ ಯುದ್ಧ ಸನ್ನದ್ಧನಾಗುವ ಮುನ್ನ ನಿಮ್ಮೆದುರು ಪುನಃ ಈ ಪ್ರತಿಜ್ಞೆಯನ್ನು ಮಾಡುವೆನು, ಕೇಳಿ. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೆ ನಿಜವಾದರೆ, ಕುಂತಿ ಸ್ತನಪಾನ ಮಾಡಿದ್ದೆ ಸತ್ಯವಾದರೆ, ಆ ಶತಕೌರವರ ಶತರುಂಡಗಳನ್ನು ಧರಣಿಗುರುಳಿಸಿ ಆ ದುರ್ಮದಾಂಧನಾದ ದುರ್ಯೋಧನನ ರಾಜ ಕಿರೀಟವನ್ನು ಈ ನನ್ನ ಎಡಗಾಲಿನಿಂದ ಒತ್ತು ಪುಡಿ ಪುಡಿ ಮಾಡಿ ಅವನ ತೊಡೆಯನ್ನು ಈ ನನ್ನ ನೆಚ್ಚಿನ ಗದೆಯಿಂದ ನುಚ್ಚು ನೂರು ಮಾಡಿ ಆ ದುರುಳ ದುಶ್ವಾಸನನ ವಕ್ಷಸ್ಥಳವ ಅವನ ಬಿಸಿ ರಕ್ತದಿಂದ
ಈ ಬಿಚ್ಚಿದ ಬಿರುಮುಡಿಯನ್ನು ನೆನೆಸಿ 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 ಕಟ್ಟಿಸದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಗುರುಕುಲಾದ ಮರನು ವಧಿಸಿದನು. ಗುರುಕುಲಾದ ಮರನು ವಧಿಸಿದನು. ತಿರುಗಿಂದೆರೆದು ದುರಹಂಕಾರದೇ ತಿರುಗಿಂದೆರೆದು ದುರಹಂಕಾರ ಗಟ್ಟರಿಸಿ ಬರು ಗಟ್ಟಿನಿಂದೆರವ ಬಗೀರಿ. ಗುರುಕುಲಾದ ಮರನು ವಧಿಸಿದನು. ಅನುಜರೆಂಬುವ ಅಕ್ಕರೆಯಿಲ್ಲದ ಕೊಬ್ಬಿದರ ಅನುಜರೆಂಬುವ ಅಕ್ಕರೆ